ಕೆಳಗೇರಿನಲ್ಲಿ ನಾವು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಸೇವಾ ಟ್ರಸ್ಟ್ ಅಖಿಲ್ ನಿರಾಶ್ರಿತರ ಆಶ್ರಮ ಅವರಿಗೆ ಬಟ್ಟೆ ಕೊಡೋದ ಕಾರ್ಯಕ್ರಮವನ್ನು ಇವತ್ತಿನ ದಿನ ಶುಭ ಶಿವರಾತ್ರಿ ದಿನ ನಾವು ಹಮ್ಮಿಕೊಂಡಿರುತ್ತೇವೆ. 6 ವರ್ಷಗಳಿಂದ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ ಸರ್. ಅನ್ನದಾನ, ಬಟ್ಟೆ, ಫ್ರೂಟ್ಸು ಇವೆಲ್ಲ ಸುಮಾರು ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದೀವಿ. ಇದೇ ಹಬ್ಬಕ್ಕೆ ಈ ಅಖಿಲ್ ಸೇವಾ ಟ್ರಸ್ಟ್ ಅಖಿಲ್ ನಿರಾಶ್ರಿತರ ಆಶ್ರಮ ಅವರಿಗೆ ತುಂಬಾ ಧನ್ಯವಾದಗಳು. ಸರ್ ಅದು ನಮ್ಮ ಆಸೆ, ಈ ಹಬ್ಬಕ್ಕೆ ನಮ್ಮ ಆಸೆ. ಅದು ಇಲ್ಲಿ ಅಖಿಲ್ ಅವರು ಸೇವಾ ಟ್ರಸ್ಟ್ ಅನ್ನು ನಡೆಸ್ಕೊಡ್ತಾ ಇದ್ರು. ನಿರಾಶ್ರಿತರು ಇದ್ದಾರೆ ಅಂತ ಗೊತ್ತಾಯ್ತು. ಅದರಿಂದ ನಾವಿಲ್ಲಿ ಅವ್ರ ಜೊತೆಲಿ ನಾವು ಏನಾದ್ರು ಮಾಡ್ಬೇಕು ಅಂತ ಆಸೆ ಇತ್ತು. ಅದರಿಂದ ಇಲ್ಲೇ ಮಾಡ್ಬೇಕು ಅಂತ ಬಂದ್ವಿ. ದುಬಾರಿಯಾಗಿ ನಮ್ಗೆ ಅಂತ ಆಸರೆ ಎಲ್ಲೋ ಹೋಗಿ ನಾವು ಬರ್ತ್ಡೇನ ಆಚರಣೆ ಮಾಡೋದು ನಮ್ಗೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ಇಂಥ ನಿರಾಶ್ರಿತರ ಆಶ್ರಮದಲ್ಲಿ ಬಂದು ನಾವು ಆಚರಣೆ ಮಾಡ್ಬೇಕು ಅಂತ ತುಂಬಾ ದಿನಗಳಿಂದ ನಮ್ ಕನಸುಗಳಿತ್ತು. ತುಂಬಾ ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ನಿರಾಶ್ರಿತರ ಆಶ್ರಮದಲ್ಲಿ ನಾವು ಬಂದು ಇಲ್ಲಿ ಭಗವಂತ ಜನ್ಮದಿನೋತ್ಸವವನ್ನು ನಾವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ರಾಜೇಶ್ವರಿ ಅಕ್ಕನವರಿಗೆ ಧನ್ಯವಾದಗಳು. ಯಾಕಂತಂದ್ರೆ ನಮ್ಮ ಆಶ್ರಮಕ್ಕೆ ಈ ದಿನ ಶಿವರಾತ್ರಿ ಎಂದು ಹಬ್ಬದಿಂದು ಇಲ್ಲಿರುವ ವೃದ್ಧರಿಗೆ ಎಲ್ಲರಿಗೂ ವಸ್ತ್ರವನ್ನು ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಊಟದ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ. ಅವರಿಗೆ ಇನ್ನೂ ಹೆಚ್ಚೆಚ್ಚಾಗಿ ನಿರಾಶ್ರಿತರಿಗೆ ದಾನ ಮಾಡಲು ಶಕ್ತಿ ಸಂಪತ್ತನ್ನು ಕೊಡ್ಲಿ ಅಂತ ನಮ್ಮ ಆಶ್ರಮದ ಕಡೆಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇವತ್ತಿನ ದಿನ ಏನು ಮಹಾಶಿವರಾತ್ರಿ ದಿನ ನಮ್ಮ ಮಹಾನಾಯಕ ಯುವಶಕ್ತಿ ಸಂಘ ಮಹಿಳಾ ಘಟಕ ರಾಜೇಶ್ವರಿ ಅವರು, ರಾಜ್ಯ ಮಟ್ಟದ ರಾಜೇಶ್ವರಿ ಅವರು ಇವತ್ತು ನಮ್ಗೆ ಈ ವಿಷಯ ತಿಳಿಸಿದ್ರಪ್ಪ. ಅಲ್ಲಿ ಆಶ್ರಮ ಇದೆ, ಎಷ್ಟು ಜನ ಇರ್ಬೋದು ಏನು ಅಂತ ನಾನು ಅವಾಗ ಇಲ್ಲಿ ಕರೆ ಮಾಡಿ ತಿಳ್ಕೊಂಡೆ. ಸುಮಾರು ಒಂದು 10-15 ಜನ ಇದ್ದಾರೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ರಾಜೇಶ್ವರಿ ಅವರಿಗೆ ತಿಳಿಸಿದೆ, ಈ ತರ ನಾವು ವಸ್ತ್ರ ನೀಡಬೇಕು, ಊಟದ ವ್ಯವಸ್ಥೆ ಮತ್ತು ವಸ್ತ್ರ, ಹಣ್ಣು ಹಂಪಲುಗಳನ್ನು ಇನ್ನೂ 2-3 ಕಡೆ ಹಮ್ಮಿಕೊಳ್ಬೇಕು ಅಂತ ಹೇಳಿದ್ರು ಅವರು. ಅವಾಗ ಹೇಳ್ದಾಗ ವಿಚಾರ ಇಲ್ಲಿಗೂ ಬಂದು ಇವತ್ತಿನ ದಿನ ಇಲ್ಲಿ ಏನು ವೃದ್ಧರಿದ್ದಾರೋ ಅವ್ರಿಗೆ ವಸ್ತ್ರಗಳನ್ನು ನೀಡುವ ಮುಖಾಂತರ ಅವರು ಶಿವರಾತ್ರಿ ಹಬ್ಬವನ್ನು ಆಚರಿಸಿದ್ದಾರೆ. ತುಂಬಾ ಧನ್ಯವಾದಗಳು. ಇನ್ನೊಂದು ಏನ್ ಹೇಳ್ಬೇಕಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗಿ ಮುಖ್ಯವಾಗಿ ವಿಚಾರ ಏನಪ್ಪಾ ಅಂದ್ರೆ ಎಲ್ಲೋ ಏನೋ ಖರ್ಚುಗಳು ಮಾಡಿ ವೇಸ್ಟ್ ಮಾಡಾಕ್ತಿವಿ ನಾವು. ಬರ್ತ್ಡೇಗಳು, ಸೆಲೆಬ್ರೇಷನ್ ಅದು ಇದು ಅಂತ ಹೇಳ್ಬಿಟ್ಟು ಆಚೆ ಹೋಗಿ ಕುಡಿದು ವೇಸ್ಟ್ ಮಾಡೋದಕ್ಕಿಂತ ಇಂಥ ಒಂದು ಆಶ್ರಮವರಿಗೆ ನಾವು ಸ್ವಲ್ಪ ಒಂದು ಸಹಾಯ ಮಾಡಿದ್ರೆ ಅವ್ರು ಇನ್ನಷ್ಟು ಜನಕ್ಕೆ ಅನುಕೂಲ ಮಾಡ್ತಾರೆ. ಇನ್ನಷ್ಟು ಜನ ಅವ್ರು ಪೋಷಿಸೋದಕ್ಕೆ ಅವ್ರಿಗೆ ಸಹಕಾರ ಆಗುತ್ತೆ ಅಂತೇಳಿ ಈ ಮೂಲಕ ತಿಳಿಸುತ್ತಾ ಜೈ ಭೀಮ್. ದಿನ ಮಹಾನಾಯಕ ಯುವಶಕ್ತಿ ಸಂಘದ ಎಲ್ಲಾ ಪದಾಧಿಕಾರಿಗಳು ಶಿವರಾತ್ರಿ ಹಬ್ಬವನ್ನ ಅಖಿಲ್ ನಿರಾಶ್ರಿತರ ಆಶ್ರಮದಲ್ಲಿ ಬಂದು ಆಚರಣೆ ಮಾಡ್ಕೊಂತ ಇದ್ದೀವಿ. ನಾಡಿನ ಎಲ್ಲಾ ಜನತೆಗೂ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ತಿಳಿಸ್ತಾ ಜೈ ಭೀಮ್, ಜೈ ಹಿಂದ್.